ಇಲ್ಲ, ಆ್ಯಕ್ಚುಲಿ ಮುಂದಿನ ಚುನಾವಣೆ ನಿಲ್ಲಲ್ಲ ಅಂತ ಹೇಳಿರೋದು. ಬಟ್ ಆದರೆ ಅವ್ರು ಏನು ಹೇಳಿದ್ದಾರೆ ಅಂತಂತಂದರೆ ಮುಂದಿನ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸೋದಕ್ಕೆ ಅವರು ಮುಂದಾಳತ್ವ ವಹಿಸ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಚುನಾವಣೆ ನಿಲ್ತೀನಿ ಅಂತ ಖಂಡಿತವಾಗಿ ಹೇಳಿಲ್ಲ. ಮುಂದಿನ ಸರಿ ನನಗೆ ಲೀಡರ್ಶಿಪ್ ಕೊಟ್ಟರೆ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ರೀತಿ ಸ್ಪಷ್ಟವಾಗಿ ಹೇಳಿಲ್ಲ. ಅವ್ರು ಚುನಾವಣೆ ನಿಂತ್ಕೋತೀನಿ ಅಂತ ಹೇಳಿಲ್ಲ. ಪಕ್ಷ ಗೆಲ್ಲುವಂಥ ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ. ಲಕ್ಷ್ಮಣ್ ಅವರು ಒಂದು ಆರೋಪ ಮಾಡಿದ್ದಾರೆ. ಅವ್ರ ಹತ್ರ ಏನು ಸಾಕ್ಷಿಗಳು ನನಗೆ ಗೊತ್ತಿಲ್ಲ. ಬಟ್ ಆದರೆ RSS ಅವರು ಒಂದು ಇತಿಹಾಸ ನೋಡಿದ್ರೆ ಹಲವಾರು ಕೋಮುಗಲುಗಳಲ್ಲಿ ಅವ್ರ ಕೈವಾಡ ಇದೆ. ಸೊ ಹಾಗಾಗಿ ಅದರ ಆಧಾರದ ಮೇಲೆ ಇದ್ದರು ಅಥವಾ ಸ್ಪೆಸಿಫಿಕ್ ಆಗಿ ಅವ್ರಿಗೆ ಏನಾದರೂ ಸಾಕ್ಷಿಗಳಿದೆಯೋ ನನಗೆ ಗೊತ್ತಿಲ್ಲ. ನಾನು ಕೇಳಿಲ್ಲ ಲಕ್ಷ್ಮಣ್ ಅವ್ರನ್ನ. ಸೊ ಅಕಸ್ಮಾತ್ ಆ ರೀತಿ ಅವ್ರಿಗೆ ಅನುಮಾನ ಇದ್ದರೆ ತನಿಖೆ ಅದರ ಆ ದಿಕ್ಕಿನಲ್ಲೂ ತನಿಖೆ ನಡೆಯುತ್ತೆ. ತನಿಖೆಯಲ್ಲಿ ಏನಾದರೂ ಸಾಕ್ಷಿ ಆಧರಿಸಕ್ಕೆ RSS ಅವ್ರ ಇನ್ವಾಲ್ವ್ಮೆಂಟ್ ಇದ್ದರೆ ಖಂಡಿತ ಅವ್ರಿಗೂ ಕೂಡ ಶಿಕ್ಷೆ ಆಗುತ್ತೆ. ನಾವು ಯಾರ್ದು ಓಲೈಕೆ ಮಾಡಿಲ್ಲ. ಅದು ಯಾವುದೇ ಧರ್ಮದವರಾಗಿರಲಿ, ಯಾವುದೇ ಸಮುದಾಯದವರಾಗಿರಲಿ ಕಾನೂನ ಕೈಗೆತ್ತಿಕೊಳ್ಳುವಂಥ ತಪ್ಪು. ಯಾರು ತಪ್ಪು ಪೋಸ್ಟ್ ಹಾಕಿ ಕೋಮು ಸಾಮರಸ್ಯನ ಹಾಳು ಮಾಡಿದಾರೋ ಅವ್ರದ್ದು ತಪ್ಪು. ಆದರೆ ಅದನ್ನು ಪ್ರತಿಭಟನೆ ಮಾಡೋಕ್ಕೆ ಹೋಗಿ ಅದನ್ನು ಹಿಂಸಾಚಾರಕ್ಕೆ ತಿರುಗಿಸಿದವ್ರದ್ದು ಕೂಡ ತಪ್ಪು. ಸೊ ಇಬ್ಬರ ಮೇಲೂ ಕೂಡ ನಾವು ಕ್ರಮ ತೆಗೆದುಕೊಂಡಿದ್ದೀವಿ. ಯಾರಿಗೂ ಕೂಡ ನಾವು ಓಲೈಕೆ ಮಾಡೋಕ್ಕೆ ಹೋಗಿ ಇಲ್ಲ, ಆ್ಯಕ್ಚುಲಿ ಮುಂದಿನ ಚುನಾವಣೆ ನಿಲ್ಲಲ್ಲ ಅಂತ ಹೇಳಿರೋದು. ಬಟ್ ಆದರೆ ಅವ್ರು ಏನು ಹೇಳಿದ್ದಾರೆ ಅಂತಂತಂದರೆ ಮುಂದಿನ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸೋದಕ್ಕೆ ಅವರು ಮುಂದಾಳತ್ವ ವಹಿಸ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಚುನಾವಣೆ ನಿಲ್ತೀನಿ ಅಂತ ಖಂಡಿತವಾಗಿ ಹೇಳಿಲ್ಲ. ಮುಂದಿನ ಸರಿ ನನಗೆ ಲೀಡರ್ಶಿಪ್ ಕೊಟ್ಟರೆ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ರೀತಿ ಸ್ಪಷ್ಟವಾಗಿ ಹೇಳಿಲ್ಲ. ಅವ್ರು ಚುನಾವಣೆ ನಿಂತ್ಕೋತೀನಿ ಅಂತ ಹೇಳಿಲ್ಲ. ಪಕ್ಷ ಗೆಲ್ಲುವಂಥ ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ. ಲಕ್ಷ್ಮಣ್ ಅವರು ಒಂದು ಆರೋಪ ಮಾಡಿದ್ದಾರೆ. ಅವ್ರ ಹತ್ರ ಏನು ಸಾಕ್ಷಿಗಳು ನನಗೆ ಗೊತ್ತಿಲ್ಲ. ಬಟ್ ಆದರೆ RSS ಅವರು ಒಂದು ಇತಿಹಾಸ ನೋಡಿದ್ರೆ ಹಲವಾರು ಕೋಮುಗಲುಗಳಲ್ಲಿ ಅವ್ರ ಕೈವಾಡ ಇದೆ. ಸೊ ಹಾಗಾಗಿ ಅದರ ಆಧಾರದ ಮೇಲೆ ಇದ್ದರು ಅಥವಾ ಸ್ಪೆಸಿಫಿಕ್ ಆಗಿ ಅವ್ರಿಗೆ ಏನಾದರೂ ಸಾಕ್ಷಿಗಳಿದೆಯೋ ನನಗೆ ಗೊತ್ತಿಲ್ಲ. ನಾನು ಕೇಳಿಲ್ಲ ಲಕ್ಷ್ಮಣ್ ಅವ್ರನ್ನ. ಸೊ ಅಕಸ್ಮಾತ್ ಆ ರೀತಿ ಅವ್ರಿಗೆ ಅನುಮಾನ ಇದ್ದರೆ ತನಿಖೆ ಅದರ ಆ ದಿಕ್ಕಿನಲ್ಲೂ ತನಿಖೆ ನಡೆಯುತ್ತೆ. ತನಿಖೆಯಲ್ಲಿ ಏನಾದರೂ ಸಾಕ್ಷಿ ಆಧರಿಸಕ್ಕೆ RSS ಅವ್ರ ಇನ್ವಾಲ್ವ್ಮೆಂಟ್ ಇದ್ದರೆ ಖಂಡಿತ ಅವ್ರಿಗೂ ಕೂಡ ಶಿಕ್ಷೆ ಆಗುತ್ತೆ. ನಾವು ಯಾರ್ದು ಓಲೈಕೆ ಮಾಡಿಲ್ಲ. ಅದು ಯಾವುದೇ ಧರ್ಮದವರಾಗಿರಲಿ, ಯಾವುದೇ ಸಮುದಾಯದವರಾಗಿರಲಿ ಕಾನೂನ ಕೈಗೆತ್ತಿಕೊಳ್ಳುವಂಥ ತಪ್ಪು. ಯಾರು ತಪ್ಪು ಪೋಸ್ಟ್ ಹಾಕಿ ಕೋಮು ಸಾಮರಸ್ಯನ ಹಾಳು ಮಾಡಿದಾರೋ ಅವ್ರದ್ದು ತಪ್ಪು. ಆದರೆ ಅದನ್ನು ಪ್ರತಿಭಟನೆ ಮಾಡೋಕ್ಕೆ ಹೋಗಿ ಅದನ್ನು ಹಿಂಸಾಚಾರಕ್ಕೆ ತಿರುಗಿಸಿದವ್ರದ್ದು ಕೂಡ ತಪ್ಪು. ಸೊ ಇಬ್ಬರ ಮೇಲೂ ಕೂಡ ನಾವು ಕ್ರಮ ತೆಗೆದುಕೊಂಡಿದ್ದೀವಿ. ಯಾರಿಗೂ ಕೂಡ ನಾವು ಓಲೈಕೆ ಮಾಡೋಕ್ಕೆ ಹೋಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.